ಸಿಕ್ಕಿಲ್ಲ ಅಂತ ಕಡೆ ಬೇರೆ ಏನಾದರೂ ಜಾಗ ಹುಡುಕಿ ಇಲ್ಲಿವರೆಗೂ ಮಾಡಿದ್ದಾರೆ, ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಆದರೆ ಕೆಲವು ಗ್ರಾಮಗಳ ಹತ್ರ ಸರ್ಕಾರಿ ಜಮೀನೇ ಉಳಿದಿಲ್ಲ, ಖಾಸಗಿ ಜಮೀನು ಬಹಳ ದುಬಾರಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಏನಾದರೂ ಜಾಗ ಇದೆಯಾ ಅದನ್ನ ಹುಡುಕಿ ನೋಡಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಸೊ ಅವರು ಪಟ್ಟಿಯನ್ನು ತೆಗೆದು ಕೊಟ್ಟರೆ ನೆಕ್ಸ್ಟ್ ನಾವು ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳ ಹತ್ರನೂ ಒಂದು ಸಭೆಯನ್ನು ಮಾಡಿ ಅದಕ್ಕೂ ಇನ್ನೊಂದು ಸ್ವಲ್ಪ ವೇಗ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಈಗ ಇನ್ನೂ ನಾನು ಜನವಾಡ ಪ್ರದೇಶಕ್ಕೆ ಹೋಗಬೇಕಾಗಿದೆ. ಅಲ್ಲಿನೂ ಕೂಡ ನಾವು ಏನೆಲ್ಲ ಜನಗಳಿಗೆ ಸಮಸ್ಯೆ ಆಗಿದೆ ಅದನ್ನು ಸ್ಥಳೀಯವಾಗಿ ಬಂದು ವೀಕ್ಷಣೆ ಮಾಡಿ ಸಮಸ್ಯೆಯ ಆಳ ಅಗಲವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ಚುರುಕನ್ನು ಮೂಡಿಸಿ ಇನ್ನಷ್ಟು ಮುಂಜಾಗರೂಕತೆಯಿಂದ ಈ ವಿಪತ್ತು ನಿರ್ವಹಣೆಯ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸರ್, ಈಗ ಮೇಜರ್ ಆಗಿ NDRF ಪ್ರಕಾರ ಮನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ಒಂದೆರಡು ದಿನದಲ್ಲಿ ಆ ತೀರ್ಮಾನವನ್ನು ಕೂಡ ನಾವು ಹೊರಡಿಸ್ತೇವೆ. ಜೊತೆಗೆ ಯಾರು ಅನಧಿಕೃತ ಮನೆಗಳಿದ್ದಾವೆ, ದಾಖಲೆ ರಹಿತ ಮನೆಗಳು, ಅಂಥವು ಬಿದ್ದೋದ್ರೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅವರಿಗೆ 1 ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯಾ ಥರ ಪರಿಹಾರ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಇನ್ನೊಂದು ಮೂರನೇ ವಿಷಯ, ಯಾರು ಮನೆ ಈಗ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ನಮ್ಮ SDRF ಅಲ್ಲಿ 6,500 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದು ಗೋಡೆನೇ ಏನಾದರೂ ಬಿರುಕು ಬಂತು ಅಂದರೆ ಮೀಡಿಯಂ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಾವು ಕೊಡುವಂಥ 6,500 ಸಾಲೋದಿಲ್ಲ ಅಂತೇಳಿ ಅದನ್ನು ಮೀಡಿಯಂ ಡ್ಯಾಮೇಜ್ ಆಗಿರುವಂಥ ಮನೆಗಳಿಗೆ 50,000 ರೂಪಾಯಿ ಕೊಡಬೇಕು ಅಂತಲೂ ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ಫೈಲು ಕೂಡ ಇನ್ನು ಒಂದೆರಡು ದಿನದಲ್ಲಿ ನಾವು ಆದೇಶವನ್ನು ಹೊರಡಿಸ್ತೇವೆ. ಸರ್ಕಾರವೇ ಮನೆ ಕಟ್ಕೊಡ್ಬೇಕನ್ನುವಂತ ಒಂದು ಮನೆ ಸ್ಯಾಂಕ್ಷನ್ ಮನೆ ಕಟ್ಕೊಳ್ಳೋದು ಅವರೇ ಕಟ್ಕೊಳ್ತಾರೆ. ನಾವು ಕಟ್ಲಿಕ್ಕೆ ಹೋದ್ರೆ ಅದು ಆಗದೆ ಇರುವಂತ ನಿಗದಿ ಮಾಡಿದ್ದಾರೆ. ಅದು ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಏನಿದೆ ಪ್ಲಸ್ ಅದಕ್ಕೆ ನರೇಗಾ ಎಲ್ಲ ಸೇರಿಸಿ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಅದು 1.9 lakhs ಆ ತರ ಎಲ್ಲ ಬರುತ್ತೆ. 1.8 lakhs ಪ್ಲಸ್ ನರೇಗಾ ಒಂದು ಸೇರ್ಕೊಟ್ರೆ ಎಲ್ಲ ಬರುತ್ತೆ. ಸೊ ಅದೆಲ್ಲ ಕಂಬೈನ್ ಮಾಡಿ ಕೊಡ್ತೇವೆ ಅವರಿಗೆ. ಲಾಸ್ಟ್ ಟೈಮ್ 5 ಲಕ್ಷ ಕೊಟ್ಟಿದ್ರು, ಈ ಸಾರಿ ಕಡಿಮೆ ಆದ್ರೆ ದುಬಾರಿ ಆಗಿದೆ ಎಲ್ಲ ರೇಟು ಮನೆ ಕಟ್ಕೊಳ್ಳೋದು. ಹಾಗಾದ್ರೆ ಈಗ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು 3 ಲಕ್ಷ ಮನೆ ಬಡವರಿಗೆ ಕಟ್ಕೊಡ್ತೇವೆ. ಅವ್ರಿಗೂ ಅದೇ ಸಮಸ್ಯೆ ಇದೆಯಲ್ಲ, ಅವರು ಕೇಳ್ತಾರೆ ಈ ತಾರತಮ್ಯ ಯಾಕೆ ಅಂತ. ಈ ತರ ಎಲ್ಲ ಪ್ರಶ್ನೆ ಬರ್ತದೆ. ಸರ್ಕಾರದ ನೀತಿ ನಿಯಮಗಳಲ್ಲಿ ಒಂದು ಸಾಮ್ಯತೆ ಇರಬೇಕಲ್ಲ, ಒಂದು ಎಲ್ಲದಕ್ಕೂ ಸಾಮ್ಯತೆ ಇರಬೇಕು. ಸೊ ಈಗ ಪರಿಹಾರನೂ ಕೊಟ್ಟು ಮನೆಯನ್ನು ಹಾಕ್ಬೋದು. ಸರ್, ಹೊರಗಡೆ ಜಾಗದಲ್ಲಿ ಮನೆ ಸ್ಯಾಂಕ್ಷನ್ ಮಾಡ್ತಾರೆ ಸರ್ ಅಧಿಕಾರಿಗಳು. ಈಗ ಬಹಳಷ್ಟು ಕಡೆ ಪ್ರಾಬ್ಲಮ್ ಇರುವಂಥದ್ದು 2019 ಫ್ಲಡ್ಡಲ್ಲಿ ಮನೆ ಬಿದ್ದಿರುತ್ತೆ, ಬಟ್ ಈಗ ಮನೆ ಕಟ್ಕೊಂಡಿದ್ದಾರೆ, ಈಗಲೂ ಕೂಡ ಮನೆ ನೀರು ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ. ಸಿಇಒರು ನಮ್ಮ ಜೊತೆಗಿದ್ದಾರೆ, ಅದನ್ನ ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ ಟೈಟ್ ಮಾಡಲಿಕ್ಕೆ. ಪಂಚಾಯತಿಗಳಿಗೆ ಖಂಡಿತವಾಗಿ ಡೈರೆಕ್ಷನ್ ಅನ್ನ ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ ಇದನ್ನ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ. ಸೊ ಸಿಇಒರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ. ಸರ್, ಈಗ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವರಿಗೆ ಕೊಡಿಸ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಕೈ ಜೋಡಿಸ್ತೇವೆ. ಸಾಲ್ವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಬೆಳಗಾವಿ ಬರ್ತೀವಿ ಸರ್. ಎಷ್ಟು ಬಾರಿ ಬಂದಿರೋದು ಈಗ ಅಲ್ಲ, ಈ ಸರಿ ಹೆಚ್ಚಿನ ಪ್ರಮಾಣ